ಮುಂದೆ ಎಣಿಸುವ ಮೂಲಕ ಕಳೆಯುವುದು. ಮಕ್ಕಳೇ, ಬನ್ನಿ ನಾವು ಈಗ ಆಟವನ್ನು ಆಡೋಣ. ಇಲ್ಲಿ ನೋಡಿ, ನನ್ನ ಬಳಿ ಈ ಚಾರ್ಟ್ ಇದೆ. ನಾವು ಅದರ ಮೇಲೆ 49 ಬ್ಲಾಕ್ಗಳನ್ನು ಇಡೋಣ. ಒಂದು ಸಮಯದಲ್ಲಿ 5 ಅಥವಾ 5ಕ್ಕಿಂತ ಕಡಿಮೆ ಬ್ಲಾಕ್ಗಳನ್ನು ಆರಿಸಬೇಕು. ನಿಮ್ಮೆಲ್ಲರಿಗೂ ಒಂದೇ ಅವಕಾಶ, ಆದರೆ ನೀವು ಬ್ಲಾಕ್ಗಳನ್ನು ಆಯ್ಕೆ ಮಾಡದೆಯೇ ಇರಲು ಸಾಧ್ಯವಿಲ್ಲ. ಕೊನೆಯ ಬ್ಲಾಕ್ ಅನ್ನು ಯಾರು ತೆಗೆದುಕೊಳ್ಳುವರೋ ಅವರು ಆಟವನ್ನು ಸೋಲುತ್ತಾರೆ. ರಮಾ, ನೀನು ಆಟ ಶುರು ಮಾಡು. ಇಲ್ಲಿ ನೋಡಿ ಮಕ್ಕಳೇ, 49ರಿಂದ ಹಿಂದಕ್ಕೆ ಎಣಿಸುವ ಮೂಲಕ ಇವಳು 4 ಬ್ಲಾಕ್ಗಳನ್ನು ಎತ್ತಿಕೊಂಡಳು. 49ರಿಂದ 4 ಬ್ಲಾಕ್ಗಳು ಕಡಿಮೆಯಾಗಿವೆ. ಆದ್ದರಿಂದ 45 ಬ್ಲಾಕ್ಗಳು ಉಳಿದಿವೆ. ಯಶ್ 5 ಬ್ಲಾಕ್ಗಳನ್ನು ತೆಗೆದುಕೊಂಡಿದ್ದರಿಂದ ಈಗ 40 ಬ್ಲಾಕ್ಗಳು ಉಳಿದಿವೆ. ಮತ್ತೆ ರಮಾ 5 ಬ್ಲಾಕ್ಗಳನ್ನು ಎತ್ತಿಕೊಂಡಳು. 35 ಉಳಿಯಿತು. ಈಗ ಯಶ್ 4 ಬ್ಲಾಕ್ಗಳನ್ನು ಎತ್ತಿಕೊಂಡಿದ್ದಾನೆ. 31 ಉಳಿಯಿತು. ಈಗ ರಮಾ 3 ಬ್ಲಾಕ್ಗಳನ್ನು ಎತ್ತಿಕೊಂಡಿದ್ದಾಳೆ. 28 ಉಳಿಯಿತು. ಯಶ್ ಮತ್ತೆ 5 ಬ್ಲಾಕ್ಗಳನ್ನು ತೆಗೆದುಕೊಂಡನು. 23 ಉಳಿಯಿತು. ರಮಾ ಮತ್ತೆ 5 ಬ್ಲಾಕ್ಗಳನ್ನು ಎತ್ತಿಕೊಂಡಳು. 18 ಉಳಿಯಿತು. ಯಶ್ 5 ಬ್ಲಾಕ್ಗಳನ್ನು ಕೈಗೆತ್ತಿಕೊಂಡ. 13 ಉಳಿಯಿತು. ರಮಾ 5 ಬ್ಲಾಕ್ಗಳನ್ನು ಎತ್ತಿಕೊಂಡಿದ್ದಾಳೆ. ಯಶ್ 4 ಬ್ಲಾಕ್ಗಳನ್ನು ಎತ್ತಿಕೊಂಡಿದ್ದಾಳೆ. ಈಗ ರಮಾ 3 ಬ್ಲಾಕ್ಗಳನ್ನು ಎತ್ತಿಕೊಂಡನು. ಕೊನೆಯ ಬ್ಲಾಕ್ ಅನ್ನು ಯಶ್ ತೆಗೆದುಕೊಂಡನು. ಹಾಗಾಗಿ ಯಶ್ ಸೋತು ರಮಾ ಗೆದ್ದಳು. ನೀವು ಆಟವನ್ನು ಆನಂದಿಸಿದ್ದೀರಾ? ಹೌದು ಸರ್, ಹೌದು ಸರ್. ಯಾರ ಎಣಿಕೆ ಸುಲಭ? ಈಗ ನಾನು ನಿಮಗೆ ಒಂದು ಸಮಸ್ಯೆಯನ್ನು ನೀಡುತ್ತೇನೆ. ನೀವು ನನಗೆ ಉತ್ತರ ಹೇಳಬೇಕು. ಸುರೇಶ್ ಮತ್ತು ರಮೇಶ್ ದೀಪಾವಳಿ ಶುಭಾಶಯ ಪತ್ರಗಳನ್ನು ಮಾಡಲು ನಿರ್ಧರಿಸಿದರು. ಅವರು ಅಗತ್ಯ ವಸ್ತುಗಳನ್ನು ತರಬೇಕಿತ್ತು. ಸುರೇಶನ ಬಳಿ 9 ರೂಪಾಯಿ ಇತ್ತು. ರಮೇಶನೂ ಒಂದಷ್ಟು ತಂದ. ಒಟ್ಟಾರೆ ಅವರ ಬಳಿ ಈಗ 14 ರೂಪಾಯಿ ಇತ್ತು. ರಮೇಶ್ ಎಷ್ಟು ರೂಪಾಯಿ ತಂದಿದ್ದ? ಸರ್, ನಾವಿಲ್ಲಿ 14ರಿಂದ 9 ಕಳಿಬೇಕು. ಸರಿ, ಈಗ ವ್ಯವಕಲನ ಮಾಡಿ. ಹೌದು ಸರ್, ವೈವಕಲನ ಮಾಡಲು ನಾನು 14 ವೃತ್ತಗಳನ್ನು ಬರೆದಿದ್ದೇನೆ. ಇದರಿಂದ 9 ವೃತ್ತಗಳನ್ನು ಹೊಡೆಯುವೆ. ಈಗ 5 ವೃತ್ತಗಳು ಉಳಿದಿವೆ. ಅಂದರೆ ರಮೇಶ್ 5 ರೂಪಾಯಿ ತಂದಿದ್ದ. ಸರ್, ನಾನು 9ರಿಂದ 14ರವರೆಗಿನ ಸಂಖ್ಯೆಗಳನ್ನು ಇಳಿಸಿದೆ. 5 ಸಂಖ್ಯೆಗಳಿವೆ. ಹಾಗಾಗಿ ನನ್ನ ಉತ್ತರವು 5 ಆಗಿದೆ. ಬೇಷ್, ನೀವಿಬ್ಬರು ಸರಿಯಾಗಿ ಉತ್ತರಿಸಿದ್ದೀರಿ. ಆದರೆ ಯಾರ ಎಣಿಕೆ ಮಾಡುವುದು ಸುಲಭ ಎಂದು ನಾವು ಈಗ ನೋಡೋಣ. ಹಿಂದೆ ಅಥವಾ ಮುಂದಕ್ಕೆ ಎಣಿಸುವ ಮೂಲಕ ವ್ಯವಕಲನವನ್ನು ಕೈಗೊಳ್ಳಲು ನಾವು ಸಂಖ್ಯೆಯ ರೇಖೆಯನ್ನು ಬಳಸಬಹುದು. ಉದಾಹರಣೆಗೆ, ಸಂಖ್ಯಾ ರೇಖೆಯ ಸಹಾಯದಿಂದ 14 - 9 ಲೆಕ್ಕವನ್ನು ಹೇಗೆ ಪರಿಹರಿಸಬಹುದು ಎಂಬುದನ್ನು ನಾವು ನೋಡೋಣ. ಇಲ್ಲಿ 9 + 5 = 14. ಹಾಗಾದರೆ 14 - 9 = 5. ಮೇಲಿನ ಮೊದಲ ರೇಖಾಚಿತ್ರದಲ್ಲಿ 9ರಿಂದ 14ರವರೆಗೆ ಬಲಕ್ಕೆ 5 ಜಿಗಿತಗಳು ಇದ್ದವು. ಅಂದರೆ 9ರ ನಂತರ ಎಷ್ಟು ದೊಡ್ಡ ಸಂಖ್ಯೆಗಳು ಉಳಿದಿವೆ ಎಂದು ನಾವು ಎಣಿಸಿದ್ದೇವೆ. ಎರಡನೇ ರೇಖಾಚಿತ್ರದಲ್ಲಿ 14ರಿಂದ ಎಡಕ್ಕೆ 9 ಜಿಗಿತಗಳನ್ನು ತೆಗೆದುಕೊಳ್ಳಲಾಗಿದೆ. ಅದು 5ಕ್ಕೆ ನಿಂತಿತು. ಎರಡೂ ವಿಧಾನಗಳಿಂದಲೂ ಉತ್ತರವು 5 ಆಗಿದೆ. ಈ ಎರಡೂ ವಿಧಾನಗಳಲ್ಲಿ ನಾವು ಸಂಖ್ಯಾ ರೇಖೆಯನ್ನು ಬಳಸಿಕೊಂಡು ವ್ಯವಕಲನವನ್ನು ಮಾಡಬಹುದು.